ಮಂಕುತಿಮ್ಮನ ಕಗ್ಗದ ಬ್ರಹ್ಮ ನಾಟಕವನ್ನು ನೋಡೋಣ. ಒಂದು ಬ್ರಹ್ಮಾಂಡ ಅಂದಾಗ್ಲೇನೆ ಅಗಾಧವಾದ ಒಂದು ಮ್ಯಾಗ್ನಾನಿಮಿಟಿ ನಮ್ಮ ಊಹೆಗೆ ಬರುತ್ತೆ. ಅದನ್ನು ಸ್ಟೇಜ್ ಅನ್ಕೊಳ್ಳೋಣ. ದ ಹೋಲ್ ವರ್ಲ್ಡ್ ಈಸ್ ಎ ಸ್ಟೇಜ್ ಅಂತ. ಸ್ಟೇಜ್ ಮೇಲೆ ಡ್ರಾಮಾ ನಡೀತಾ ಇದೆ. ಬ್ರಹ್ಮಾಂಡನೇ ಸ್ಟೇಜ್ ಆದರೆ ಎಷ್ಟು ಜನ ಪಾತ್ರ ಮಾಡ್ತಿರಬಹುದು? ಕೋಟಿ 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 ನಟರು ಇದ್ದಾರೆ. ನಡೀತಾ ಇದೆ ಎಲ್ಲ ನಟನೆ, ಚಿತ್ರ ನಡೀತಾ ಇದೆ, ಪಾತ್ರಗಳ ಚಿತ್ರ ನಡೀತಾ ಇದೆ. ಯಾರು ಇದಕ್ಕೆ ಕತೆ ಬರೆಯೋರು? ಕತೆ ಇಲ್ಲ. ಯಾಕೆಂದ್ರೆ ಇದು ಪ್ರಾರಂಭನೂ ಆಗಿಲ್ಲ, ಕತೆ ಇಲ್ಲ. ಈ ಕತೆಗೆ ಪ್ರಾರಂಭನೂ ಇಲ್ಲ, ಮುಗಿವೂ ಇಲ್ಲ. ನಡೀತಾ ಇದೆ. ಆಯಾ ಟೈಮ್ನಲ್ಲಿ ಆ 3 ಜನ ಹಿಂದೆ ಹೇಳಿದ್ರು, ನಮ್ಮ ಜೀವನನ ಆಳುವರು ದೈವ, ಪೌರುಷ, ಪೂರ್ವ, ನಮ್ಮ ಪೂರ್ವದ ಒಂದು ವಾಸನೆ. ಈ 3 ಜನ ಅವರು ಆಗಲೇ ಹೇಳಿದ್ದಾರೆ. ನಮಗೆ ಆವಾಗ ಈ 3 ಜನ ಸೇರಿ ಸ್ಕ್ರಿಪ್ಟ್ ಕೊಡ್ತಾ ಇರ್ತಾರೆ. ನಾವು ಏನು ಹೇಳಬೇಕು ಅನ್ನೋದು ಆಗಲೇ ಬರುತ್ತೆ ಸ್ಕ್ರಿಪ್ಟು. ಎಷ್ಟೋ ಫಿಲಮ್ನಲ್ಲಿ ಆ ಫಿಲಮ್ನಲ್ಲಿ ಯಾರ್ಯಾರು ಮಾಡಿದ್ದಾರೆ ಅಂತ ಯಾರಿಗೂ ಗೊತ್ತೇ ಇರಲ್ಲ. ಅವ್ರ ಪಾತ್ರದ ಸ್ಕ್ರಿಪ್ಟ್ ಬಂದಾಗ ಅವ್ರು ಹೋಗಿ ರೆಕಾರ್ಡ್ ಮಾಡಿಬಿಟ್ಟು ಬಂದರೆ ಇದು ಯಾತಕ್ಕ ಮಾಡಿದ್ದೀನಿ ಅಂತಲೂ ಅವ್ರಿಗೆ ಗೊತ್ತಿರಲ್ಲ ಫಿಲ್ಮ್ ತೆಗಿಯೋರಿಗೆ. ಆಮೇಲೆ ನಿಧಾನವಾಗಿ ಕತೆ ಡೆವಲಪ್ ಆಗ್ತಾ ಸಂಬಂಧಗಳು ಬರ್ತಾ ಇವ್ರ ಜೊತೆ ಇದು ಇನ್ನೊಂದಿಬ್ರು ಬಂದು ಉತ್ತರ ಕೊಟ್ಟಾಗ ಈ ಉತ್ತರದಿಂದ ನಮಗೆ ಗೊತ್ತಾಗುತ್ತೆ ಯಾವ ಪಾತ್ರ ಯಾವ ಕಥೆನಲ್ಲಿ ಹೇಗೆ ಓಡ್ತಾ ಇದೆ ಅಂತ. ರೆಕಾರ್ಡ್ ಮಾಡೋನು ಕೇಳಿ ಅವ್ರು ಹೇಳ್ತಾರೆ, ನಂಗೆ ಗೊತ್ತಿಲ್ಲ ಏನಾಗುತ್ತೋ ನಾಳೆ, ಅದು ಏನು ತಿರುಗಿಸ್ತಾರೋ ಕತೆ ಗೊತ್ತಿಲ್ಲ ಅಂತ. ಒಂದು ಸೀರಿಯಲ್ಲೇ ಹಾಗಾಗಬೇಕಾದ್ರೆ ಈ ದೊಡ್ಡ ಸೀರಿಯಲ್ ಜ್ಞಾಪಿಸ್ಕೊಳ್ಳಿ. ನಾಟಕವ ನೋಡು ಬ್ರಹ್ಮಾಂಡ ರಂಗಸ್ಥಲದಿ, ಕೋಟಿ ನಟರಾಂತಿಹರು ಚಿತ್ರ ಪಾತ್ರಗಳ, ಆಟಕ್ಕೆ ಕಥೆ ಇಲ್ಲ, ಮೊದಲಿಲ್ಲ ಕಡೆ ಇಲ್ಲ. ಆದರೆ ನಾವು ಭ್ರಮೆನಲ್ಲಿ ಏನು ಅನ್ಕೋತೀವಿ? ನಾವೇ ಡ್ರಾಮಾ ಬರೀತೀವಿ. ನಮ್ಮ ಕತೆ ಯಾವಾಗ ಡ್ರಾಮಾ ಬರೀತೀವೋ ಆಟೋಬಯೋಗ್ರಫಿನೂ ಬರೆದು ಬಿಡ್ತೀವಿ, ಡೈರಿ ಮೇಂಟೈನ್ ಮಾಡ್ತೀವಿ, ನನ್ನ ಜೀವನ ಹೀಗೆ ಇರಬೇಕು ಡಿಸೈಡ್ ಮಾಡ್ತೀವಿ, ಈ ಪಾಯಿಂಟಿಂದ ಈ ಪಾಯಿಂಟ್ ಹೀಗೆ ಆಗಬೇಕು ಅಂತ ಮಾಡ್ಕೊಳ್ತೀವಿ. ನಾವೇ ಕತೆ ಬರೆಯೋರು, ನಾವೇ ಸ್ಕ್ರಿಪ್ಟ್ ಬರಿತೀವಿ. ಅದೇನಾಗುತ್ತೆ, ಡಿಸ್ಟರ್ಬ್ ಆಗುತ್ತೆ. ಯಾಕೆಂದರೆ ನಮ್ಮ ಋಣ, ಹಿಂದಿನ ವಾಸನೆ ಅವರೆಲ್ಲ ಬೇರೆ ಬೇರೆ ಸ್ಕ್ರಿಪ್ಟ್ ಕೊಟ್ಟಿದ್ದಾರೆ, ನಾವು ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ. ಅವಾಗಿನ ಘರ್ಷಣೆ ಆಗುತ್ತೆ. ದೈವ ಒಂದು ಹೇಳ್ತಿದೆ, ನಾವೊಂದು ಹೇಳ್ತೀವಿ ಅಲ್ವಾ? ನಮ್ಮ ಪೌರುಷ ಒಂದು ಹೇಳ್ತಾ ಇದೆ, ಆದರೆ ನಾವೇನೋ ಮಾಡ್ತಾ ಇದ್ದೀವಿ. ನಮ್ಮ ಪೂರ್ವ ವಾಸನೆ ಒಂದು ಕೇಳಿತಾ ಇದೆ, ನಾವೆಲ್ಲೋ ಎಳಿತೀವಿ. ಇಲ್ಲೇ ಸರಿ ಇಲ್ಲ. ಯಾಕೆಂದರೆ ನಾವು ಬ್ರಹ್ಮಾಂಡದ ರಂಗಸ್ಥಳದಲ್ಲಿ ಆ ನಾಟಕವನ್ನು ಬ್ರಹ್ಮ ಮಾಡಿಸ್ತಾ ಇರೋ ಆ ಸೂತ್ರವನ್ನು ನಾವು ಗೋಜಿಲ್ ಮಾಡ್ತಾ ಇದ್ದೀವಿ. ನಾಟಕವ ನೋಡು ಬ್ರಹ್ಮಾಂಡ ರಂಗಸ್ಥಳದಿ, ಕೋಟಿ ನಟರಾಂತಿಹರು ಚಿತ್ರ ಪಾತ್ರಗಳ, ಆಟಕ್ಕೆ ಕಥೆ ಇಲ್ಲ, ಮೊದಲಿಲ್ಲ ಕಡೆ ಇಲ್ಲ, ನೋಟಕರು ಆಟಕರೇ ಮಂಕುತಿಮ್ಮ. ಈ ಲೈನ್ ತುಂಬ ಇಷ್ಟ ನನಗೆ. ನೋಟಕರು ಆಟಕರೇ ಮಂಕುತಿಮ್ಮ. ನೋಡ್ತಾ ಇರೋರು ಆಟ ಆಡ್ತಾ ಇರೋರೇನೆ. ಯಾರು ನೋಡ್ತಾ ಇದ್ದಾರೆ? ಆಟ ಆಡ್ತಾ ಇರೋರೇ ನೋಡ್ತಾ ಇರೋದು. ನಾವು ನೋಡ್ತಾನೂ ಇರಬೇಕು, ಆಡ್ತಾನೂ ಇರಬೇಕು. ನಾವು ಜ್ಞಾಪಕ ಕಟ್ಕೊಡ, ನಾವು ಸ್ಕ್ರಿಪ್ಟ್ ಏನು ಬರುತ್ತೆ, ಆ ಟೈಮ್ಗೆ ಏನು ಬರುತ್ತೆ, ಏನು ಹೇಳಬೇಕು, ಎಲ್ಲಿ ಏನು ಹೇಳಬೇಕು, ಎಲ್ಲಿ ಅವಶ್ಯಕತೆ ಇದೆ, ಎಲ್ಲಿ ನೀಡ್ ಇದೆ, ಅಲ್ಲಿ ಆ ಮೊಮೆಂಟಲ್ಲಿ ಹೇಗಿರಬೇಕು ಹಾಗಿದ್ಬಿಟ್ರೆ ಭೇಷನ್ ಅಂತಾನೆ ಬ್ರಹ್ಮ. ಯಾಕೆಂದರೆ ಅವನು ಕೊಟ್ಟಿದ್ದ ಸ್ಕ್ರಿಪ್ಟ್ ಮುಗೀತು, ನೆಕ್ಸ್ಟ್ ನಾಟಕದೊಳ ಅನುವಿಂದ ಬೆರೆತದನ್ನು ಮೆಚ್ಚಿಸಿ ಭೇಷನ್ ಬೇಕು. ಹೇಗೆ ಆವಾಗ ಆಗತ್ತೆ? ನೋಟಕನೂ ಆಗಿ ನಲಿಸುವ ಬ್ರಹ್ಮ ನಮ್ಮೊಳಗೇನೆ ನೋಡಿ, ಅವನೇ ಆಡಿಸಿ, ಅವನೇ ಮಾಡಿ. ಅದಕ್ಕೇನೆ ಹೇಳಿದ್ರು ಅಹಂ ಬ್ರಹ್ಮಾಸ್ಮಿ ಅನ್ನೋದು. ಅನ್ನಿಸ್ದಾಗ ಎಲ್ಲೋ ಕೂತ್ಕೊಂಡು ಆಡಿಸ್ತಾ ಇದ್ದಾನೆ ಅನ್ಸಲ್ಲ, ನನ್ನೊಳಗೆ ಆಡಿಸ್ತಾ ಇದ್ದಾನೆ, ಎಲ್ಲರೊಳಗೂ ಆಡಿಸ್ತಾ ಇದ್ದಾನೆ. ನೋಟಕನೂ ತಾಂ ನಲಿಸುವ, ಪಾಠವನ್ನು ಕಲಿತವನೇ ಬಾಳ ನಾಳುವ ಯೋಗಿ. ಈ ಥರ ನಾವು ತಿಳ್ಕೊಂಬಿಟ್ರೆ ನನ್ನೊಳಗೆ ಬ್ರಹ್ಮನೂ ಇದ್ದಾನೆ, ನನ್ನಲ್ಲಿ ಆ ದೈವಾಂಶನೂ ಇದೆ, ನನ್ನಲ್ಲಿ ಇದು ವಿಧಿಯ ಒಂದು ಇದೂ ಇದೆ, ಪೌರುಷವೂ ಇದೆ, ನನ್ನಲ್ಲಿ ಪೂರ್ವದ ವಾಸನೆಯೂ ಇದೆ, ಎಲ್ಲ ಶಕ್ತಿಗಳನ್ನು ಮೀರಿ ಒಂದು ನನ್ನಲ್ಲಿ ಇದೆ
ಅಂದಾಗ ಈ 3 ಜನರನ್ನು ಹತೋಟಿನಲ್ಲಿ ತಗೊಂಡ್ಬರುವಂಥ 4ನೇ ಶಕ್ತಿ ನಮಗೆ ಅರಿವಿಗೆ ಬರುತ್ತೆ. ನಾಟಕದೊಳನುವಿಂದ ಬೆರೆತದನ್ನು ಮೆಚ್ಚಿಸಿ ನೋಟಕವನ್ನು ಅನುಮಾಗಿ ತಾನು ನಲಿದು ನಲಿಸುವ ಪಾಠವನ್ನು ಕಲಿತವನೇ ಬಾಳನಾಡುವ ಯೋಗಿ ಆಟಕ್ಕೂ ನಯ ಉಂಟು. ನೋಡಿ, ಈ ಆಟ ಈ ಥರ ಆಡಿದ್ರೆ ಅದರದೇ ಒಂದು ಶೈಲಿ, ಅದೇ ಒಂದು ಆರ್ಟ್, ಅದೇ ಒಂದು ರೀತಿ ಇದು ಹೇಳ್ತಾರೆ ಟ್ರಿಕ್, ಅದು ತಿಳ್ಕೋಬೇಕು. ಆಟಕ್ಕೂ ನಯ ಉಂಟು ಮಂಕುತಿಮ್ಮ. ನಾವೇನು ಮಾಡ್ತೀವಿ, ನಾವು ಬರೆದುಕೊಂಡಿದ್ದ ಆಟದಲ್ಲಿ ಯಾವಾಗಲೂ ನಾವೆಲ್ಲೋ ಹೋಗಬೇಕು, ನಾವೇನೋ ಮಾಡಬೇಕು, ನಾವೆಲ್ಲೋ ತಲುಪಬೇಕು, ಸ್ವರ್ಗ ಅನ್ನೋದು ಮೇಲಿದೆ, ನಾವು ಯಾರನ್ನೋ ಮೆಚ್ಚಿಸ್ಬೇಕು. ಪರದೆ ಮೇಲೆ ಯಾವಾಗಲೂ ಕಣ್ಣಿಟ್ಬಿಟ್ಟು ಧರೆನ ತುಚ್ಛ ಅಂತೀವಿ. ಅಂದರೆ ಮೇಲ್ ನೋಡೋದು, ಕೆಳಗಡೆ ತುಚ್ಛ ಅಂತ ಇರೋದು. ಅಂದರೆ ಇದು ಬೇಡ ಅನ್ನೋದ್ರಲ್ಲೇ ಅರ್ಧ ನಮಗೆ ಆಯಾಸ. ಅದಕ್ಕೆ ಯಾವಾಗಲೂ ಹೇಳ್ತೀವಿ, ಬೇಕು ಅಂತ ಹೋಗೋದು, ಅದ್ರ ಹಿಂದೆ ಬೀಳೋದು ಒಂದು ಆಯಾಸ. ಇವೆಲ್ಲ ಬೇಡ 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 ಅಂತ ಬಿಡೋದು ಆಯಾಸ. ಬೇಡ ಅನ್ನೋವಾಗ್ಲೂ ಅದು ನಮ್ಮ ಹಿಂದೆ ಅಟ್ಟಿಸ್ಕೊಂಬರುತ್ತೆ ಬಂಧನ. ಬೇಕು ಅಂತ ಹೋದಾಗ್ಲೂ ಅದು ನಮ್ಮನ್ನು ಎಳೆಯತ್ತೆ ಬಂಧನ. ದೊರೆಯುವ ಫಲ ಏನು ಫಲ ಇಲ್ಲ. ಅದು ಒಂದು ಸ್ವಲ್ಪ ಆಕರ್ಷಕ ಏಣಿ ಇಟ್ಟಂಗೆ. ಅದು ಕಾಮನ್ ಬಿಲ್ ನೋಡಿ, ಕಾಮನ್ ಬಿಲ್ಲು ಚೆನ್ನಾಗಿದೆ, ಬಣ್ಣಗಳಿಲ್ವಾ? ಇದೆ. ಆದರೆ ಅದು ಇದೆ, ಅಲ್ಲಿ ನೆಕ್ಸ್ಟ್ ಮೊಮೆಂಟ್ ಇರಲ್ಲ. ಆದರೆ ನಮಗೆ ಅದು ಹೋಗುವಷ್ಟರಲ್ಲಿ ಅದನ್ನು ಹಿಡಿದು ಬಿಡಬೇಕು ಅಂತೇಳಿ ಏಣಿ ಹಾಕೋದು ಅಂತಾರೆ. ಸುರ ಧನುವಿಗೆ ಏಣಿ ಇಡ ಹೊರಟು. ಆದರೆ ಏನು ಇಷ್ಟೂ ವೇಸ್ಟ್ ಅಲ್ವಾ ಟೈಮು? ಅಲ್ಲಿ ಇಲ್ವೇ ಇಲ್ಲ, ಅದು ಕಾಣ್ತಾ ಇದೆ, ತೋರ್ತಾ ಇದೆ. ಇದೊಂದು ಉದಾಹರಣೆ. ಈ ಜೀವನದಲ್ಲಿ ಎಲ್ಲಾನು ನಾವು ಮಾಡ್ತಾ ಇರೋದೆಲ್ಲ ತೋರಿಕೆ ತೋರಿಕೆ ತೋರಿಕೆ. ತೋರ್ತಾ ಇರೋದು, ತೋರಿಸೋ ಹಂಗಿರೋದು, ತೋರಿಸ್ಕೊಳಕ್ ಮಾಡೋದು. ಹೀಗೆ ಮಾಡುವ ಒಂದು ಇದರಲ್ಲಿ ತಟ್ಟೆಲಿ ಏನಿದೆ ಮರ್ತು ಬಿಡ್ತೀವಿ. ನೀನು ಅಂಗಳದ ಕಿರಿ ಹೂವ ಮರೆಯುವೆಯ ಮಂಕುತಿಮ್ಮ. ನಾನು ಯಾವಾಗಲೂ ಹೇಳ್ತೀನಿ, ನೀನು ತಟ್ಟೆಲಿ ಇದೆ ಫಸ್ಟು ಅದನ್ನು ಮುಗಿಸು. ಪರದ ಮೇಲ್ ಕಣ್ಣಿಟ್ಟು ಧರೆಯ ತುಚ್ಛವೆನ್ನುತ್ತ ತೊರೆದ ಆಯಾಸಂಗೊಳ್ಳೆ ದೊರೆವ ಫಲವೇನು? ಸುರಧನುವಿಗೇಣಿ ಇಡ ಹೊರಟ ನಿನ್ನಂಗಳದ ಕಿರಿ ಹೂವ ಮರೆಯುವೆಯ ಮಂಕುತಿಮ್ಮ. ಚಿಕ್ಕ ಹೂವು ಒಳ್ಳೆ ಸುಗಂಧ ಕೊಡ್ತಾ ಇದೆ, ಫ್ರೆಶ್ ಆಗಿದೆ, ಇಲ್ಲೇ ಇದೆ, ಮನೆ ಬಾಗಿಲಲ್ಲೇ ಇದೆ. ಅದು ಬಿಟ್ಟು ಇಲ್ಲೆಲ್ಲೋ ನೋಡ್ತಾ ಇದ್ದೀವಿ, ಏಣಿ ಇಡಕ್ಕೆ ಹೋಗ್ತಾ ಇದ್ದೀವಲ್ಲ, ಕಳ್ಕೊಳ್ತೀವಿ. ಪ್ರತಿ ಕ್ಷಣವೂ ಒಂದೊಂದು ಹೊಸ ಹೂ ಬರುತ್ತೆ, ಪ್ರತಿ ಕ್ಷಣವೂ ಹೊಸ ಹೊಸ ಸೌರಭ, ಹೊಸ ಹೊಸ ಬಣ್ಣ ಎಲ್ಲ ಕಳ್ಕೊಳ್ತಾ ಇದ್ದೀವಿ. ನಾನು ಹೇಳೋದು, ನೀನು ಏಣಿ ಇಡಕ್ಕೆ ಹೋಗ್ತಾ ಇದೀಯಪ್ಪ, ಒಪ್ಪಾಡಿ. ಸ್ವರ್ಗಕ್ಕೆ ಏಣಿ ಇಡಬೇಕು ಅಂತ ಹೋಗ್ತಾ ಇದೆಯಲ್ವಾ? ಪರಕ್ಕೆ ಇಹವ ಅಂದ್ರೆ ಭೂಮಿ ಮೇಲೆ ತಾನೇ ಏಣಿ ಇಡೋದು. ಪರಕ್ಕೆ ಇಹವ ಸೋಪಾನವೆಂದು ನೀನು ಒಪ್ಪುವಡೆ. ಮೇಲೆ ಹೋಗಕ್ಕೆ ಇದು ಸ್ಟೆಪ್ಪು, ಮೇಲೆ ಹೋಗಕ್ಕೆ ಏಣಿ ಇಡಕ್ಕೆ ಇದು ಒಂದು ಸ್ಟೆಪ್ಪು, ಭೂಮಿನೂ ಒಂದು ಸ್ಟೆಪ್ಪು, ನಾನಿರೋ ಜಾಗನೂ ಒಂದು ಸ್ಟೆಪ್ಪು, ಈ ಕ್ಷಣನೂ ಮುಂದಿನ ಕ್ಷಣಕ್ಕೆ ಬೇಕು, ನಾನು ಇವಾಗ ಏನಿದ್ದೀನೋ ಅದು ಮುಖ್ಯ ಅಂತ ನೋಡಿದ್ರೆ, ಪರಕ್ಕಿಂತ ಇಹವೆಂತು ಜೊಳ್ಳಾದೀತು. ನೆಕ್ಸ್ಟ್ ಮೊಮೆಂಟ್ ಇಂಪಾರ್ಟೆಂಟ್ ಅಲ್ಲ ನಿನಗೆ, ನೆಕ್ಸ್ಟ್ ಮೊಮೆಂಟ್ಗೆ ಈ ಇಂಪಾರ್ಟೆಂಟ್ ಅಲ್ವಾ? ಇದೇನು ಜೊಳ್ಳಾಗತ್ತೆ? ನೆಕ್ಸ್ಟ್ ಮೊಮೆಂಟ್ ಚೆನ್ನಾಗಿರ್ಬೇಕಾದ್ರೆ ಈ ಮೊಮೆಂಟ್ ಚೆನ್ನಾಗಿರ್ಬೇಕಲ್ಲ, ನಾಳೆ ಚೆನ್ನಾಗಿರ್ಬೇಕಾದ್ರೆ ಈ ಮೊಮೆಂಟ್ ಚೆನ್ನಾಗಿರ್ಬೇಕಲ್ಲ. ಹಾಗೇನೆ ಪರ ಚೆನ್ನಾಗಿರ್ಬೇಕಾದ್ರೆ ಇಹ ಚೆನ್ನಾಗಿರ್ಬೇಕಾದ್ರೆ ಪರ ಬೇಕಲ್ಲ. ಪರಕ್ಕೆ ನಾವೊಂದು ಸೋಪಾನ, ಪರಕ್ಕೆ ಒಂದು ಸೋಪಾನ. ಅದು ಪರ ಅನ್ನೋದು, ಅದು ಏಣಿ ಇಡೋ ಜಾಗ, ಅದು ಏಣಿ, ಅದೊಂದು ಸ್ಟೆಪ್ಪು. ಅದು ಬಿಟ್ಟು ಅಲ್ಲಿ ಹೋಗಕ್ಕಾಗತ್ತಾ? ಅದು ಹೇಗೆ ಜೊಳ್ಳಾದೀತು? ಹೊರಲೇಬೇಕಂತ ಅಂತ ದೂಡಿಹದ ಹೊರೆಗಳನ್ನೆಲ್ಲ. ಅದು ಹೇಗೋ ಹಾಗೆ, ಯಾವುದು ಫಾಲ್ಸ್ ಇದೆ, ಯಾವುದು ಆಗಲ್ಲ, ಅದನ್ನೆಲ್ಲ ಪಕ್ಕಕ್ಕೆ ದೂಡಲೇಬೇಕು. ಜರೆಯುವುದೇಕಿನ್ನದು ಮಂಕುತಿಮ್ಮ. ಅದನ್ಯಾಕೆ ನೀನು ಬೈತೀಯ? ಅದನ್ನು ಹೊತ್ಕೋಬೇಕಾಗತ್ತೆ, ಅದನ್ನು ಮುಗಿಸ್ಬೇಕಾಗತ್ತೆ. ಜವಾಬ್ದಾರಿ ಅದು, ಬೈಬಾರ್ದು, ಜರಿಬಾರ್ದು. ಪರಕಿಹವೇ ಸೋಪಾನವೆಂದು ನೀನು ಒಪ್ಪುವಡೆ, ಪರಕ್ಕಿಂತಲ್ ಇಹವೆಂತು ಜೋಳ್ಳಾದೀತು. ಹೊರಲೇಬೇಕೆಂತಾದಾಗ ಎಂತ ಊಡಿದ ಹೊರೆಗಳನ್ನೆಲ್ಲ ಏಕಿದನು ಮಂಕುತಿಮ್ಮ. ಜರಿಬೇಡ ಅಂದರೆ ಬೈಬೇಡ, ಅದನ್ನ ಜೀವನನ ಬೇಡ ಅನ್ಬೇಡ, ಏನಿದೆಯೋ ಅದನ್ನು ಬೇಡ ಅನ್ಬೇಡ, ಪ್ರೀತಿನ ಬೇಡ ಅನ್ಬೇಡ, ಒಲವನ್ನು ಬೇಡ ಅನ್ಬೇಡ.
ಪ್ರತಿಯೊಂದು ಮಾಡೋದನ್ನ ಉಲ್ಲಾಸಕ್ಕೆ ಅದು ಎಡೆ ಆಗಬೇಕು, ಸಂತೋಷ ಕೊಡೋಕ್ಕೆ ದಾರಿ ಆಗಬೇಕು. ಏನ್ ಸ್ವಲ್ಪ ಮಾಡ್ತೀಯ ಅದೆಲ್ಲ ಎಲ್ಲ ಒಲ್ಲೆ ನೆನದಿರು ಬಾಳನ್ ಒಲವದೇನೆನ್ನದಿರು ಉಲ್ಲಾಸ ಕೆಡೆ ಮಾಡು ನಿನ್ನಿದಾನ ನಿಲ್ಲು ಕೆಚ್ಚೆದೆಯಿಂದಲಿ ಅನ್ಯಾಯಗಳ ಬಳಿಸೆ ಎಲ್ಲಕಂ ಸಿದ್ಧ ನೀರು ಮಂಕುತಿಮ್ಮ. ಕೆಚ್ಚೆದನಲ್ಲಿ ನಿಂತ್ಕೋ, ಬಿ ಕರೇಜಿಯಸ್, ಬಿ ಅಡ್ವೆಂಚರಸ್ ಅಂತ. ಪ್ರತಿಯೊಂದು ಮಾಡುವಾಗ ಎಷ್ಟಾಗತ್ತೆ ಅಷ್ಟು ಉಲ್ಲಾಸಕ್ಕೆ ಎಡೆ ಮಾಡಿಕೊಡು. ಎಲ್ಲರಿಗೂ ಬಿ ಪ್ರಾಕ್ಟಿಕಲ್ ಅಂತ ತಗೊಂಡ್ರೆ ವಾಸಿ. ಪ್ರಾಕ್ಟಿಕಲ್ ಆಗಿರು. ನೀನೇನು ಮಾಡ್ತೀವೋ ಅದನ್ನೆಲ್ಲ ಉಲ್ಲಾಸವನ್ನು ಹಂಚೋದಕ್ಕೆ ಮಾಡು. ಎಲ್ಲಕ್ಕೂ ಸಿದ್ಧ ಇರು, ಕೆಚ್ಚೆದೆನಲ್ಲಿ ಇರು. ಹಿಂದಿನ ಶ್ಲೋಕದಲ್ಲಿ ಬರುತ್ತೆ, ಕೆಚ್ಚೆದೆ ಇರೋದೇನೆ ಬ್ಯೂಟಿ ಅಂತ. ಆ ಧೈರ್ಯ ಇರೋದೇ ಬ್ಯೂಟಿ ಅಂತ. ಏನು ಜೀವನನ ಬೇಡ ಅನ್ಬೇಡ, ಇದು ಬ್ರಹ್ಮನ ನಾಟಕ, ನಿಂದೆ ಅದರಲ್ಲಿ ಒಂದು ಸಪ್ಲಾಟ್ ಮಾಡಬೇಡ. ಪಾತ್ರ ಇದೆ, ಪಾತ್ರ 3 ಜನ ಆಳ್ತಾ ಇದ್ದಾರೆ, ಆದರೂ ಕೂಡ ನೀವು ಒಂದು ಚಾಯ್ಸ್ ಇದೆ. 4ನೇವನಾಗು, ಬ್ರಹ್ಮನಾಗು, ಯೋಗಿಯಾಗು, ಜೀವನನ ಅಂಟ್ಕೊಳ್ಳದೆ ಮಾಡು.